ನಮಸ್ತೆ ಪ್ರೀತಿಯ ಕನ್ನಡಿಗರಿಗೆ ರಿತೇಶ್ ಕನ್ನಡಿಗ ಕಿಚನ್ಸ್ಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಯಶೋಧ. ಇವತ್ತು ನಮ್ಮನೇಲಿ ಬೀಟ್ರೋಟ್ ಇತ್ತು. ಈ ಬೀಟ್ರೋಟ್ ಉಪಯೋಗಿಸ್ಕೊಂಡು ಪಲ್ಯ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಇದು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗನೆ ಆಗುವಂಥ ಪಲ್ಯ. ಒಂದು 1/4 ಗಂಟೆ ಟೈಮ್ ಇದ್ದರೆ ಸಾಕು. ನೋಡಿ, ನಾನು ಇಲ್ಲಿ 3 ಬೀಟ್ರೋಟ್ ಇದೆ, 3 ಬೀಟ್ರೋಟ್ ತೊಗೊಂಡಿದ್ದೀನಿ. ಬೀಟ್ರೋಟ್ನ ತಗೊಂಡು ಮೇಲ್ಗಡೆ ಸಿಪ್ಪೆ ಏರ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಮೇಲ್ಗಡೆ ಸಿಪ್ಪೆ ತಗೊಂಡು ನೀಟಾಗಿ ವಾಶ್ ಮಾಡಿಕೊಂಡು ತುರ್ಕೊಂಡು ಇಟ್ಕೋಬೇಕಾಗುತ್ತೆ. ಈ ರೀತಿ ಎಲ್ಲ ನೀಟಾಗಿ ಸಿಪ್ಪೆ ತೊಗೊಂಬಿಡಿ. ಈಗ ಇದನ್ನು ಒಂದು ಗ್ರೇಟರ್ ತೊಗೊಂಡು ತುರ್ಕೊಂಡು ಪಕ್ಕದಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ನೋಡಿ, ಆಗಿದೆ. ನಂತರ ಒಂದು ಒಲೆ ಮೇಲೆ ಬಾಣಲಿ ಇಟ್ಕೊಂಡು ಬಾಣಲಿ ಚೆನ್ನಾಗಿ ಬಿಸಿ ಆದ ನಂತರ ಎಣ್ಣೆ ಹಾಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ, ಆದ್ದರಿಂದ ಒಂದು 7ರಿಂದ 8 ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ. ನಾವು ಎಣ್ಣೆಲೇ ಉರಿಬೇಕು, ಆವಾಗ ಚೆನ್ನಾಗಿರುತ್ತೆ. ಎಣ್ಣೆ ಬಿಸಿಯಾದ ನಂತರ ಒಂದು 1/4 ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. ಜೀರಿಗೆ ಹಾಕಿದ ನಂತರ ನಾನು ಇಲ್ಲಿ 2 ಸ್ಪೂನು ಕಡಲೆಬೇಳೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ 2 ಸ್ಪೂನು ಕಡಲೆಬೇಳೆ ಸೇರಿಸ್ಕೊತಾ ಇದ್ದೀನಿ. ಕಡಲೆಬೇಳೆ ಹಾಕ್ಕೊಂಡು ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಹುರ್ಕೊಳ್ಳಿ. ಕಡಲೆಬೇಳೆ ಚೆನ್ನಾಗಿ ಹುರಿದ ಮೇಲೆ 3 ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನೀವು ಈ ಥರ ಉದ್ದುದಕ್ಕೆ ಬೇಕಾದರೂ ಹೆಚ್ಕೋಬೋದು, ಇಲ್ಲ ಸಣ್ಣ ಬೇಕಂದರೂ ಸಣ್ಣ ಹೆಚ್ಕೋಬೋದು. ನಾನು ನನ್ನ ಮಗನಿಗೋಸ್ಕರ ಈ ರೀತಿ ಉದ್ದುದಕ್ಕೆ ಹೆಚ್ಚಿಡ್ತಾ ಇದ್ದೀನಿ, ಯಾಕಂದರೆ ಅವನೇನು ಚಿಕ್ಕವನಲ್ಲ, ಅದರಿಂದ ತಿಂದು ಖಾರ ಅಂದರೆ ಕಷ್ಟ ಆಗುತ್ತೆ ಅಂತ ಹೇಳಿ. ನಂತರ ಒಂದು 2 ಎಸಳು ಕರಿಬೇವು ತಗೊಂಡು ಅದನ್ನು ಹಾಕ್ಕೊಂಡು ಸಿಡಿಸ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ಇಲ್ಲಿ 3 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಮೀಡಿಯಮ್ ಸೈಜ್ದು, ಅದನ್ನು ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಸುಮಾರು ಮೆತ್ತಗಾಗೋಂಗೆ ಈರುಳ್ಳಿನ ಹುರ್ಕೊಳ್ಳಿ. ಯಾಕಂದರೆ ಬೀಟ್ರೂಟನ್ನು ಸಹ ಹುರ್ಕೋಬೇಕಲ್ಲ ಚೆನ್ನಾಗಿ ಎಣ್ಣೆಲೆ, ಆದ್ದರಿಂದ ಈಗ ಆಗಿದೆ. ಇಷ್ಟ ಆದರೆ ಸಾಕು. ಈ ಟೈಮಲ್ಲಿ ನಾನು ತುರಿದಿರೋಂಥ ತುರಿದಂಥ ಬೀಟ್ರೋಟ್ನೆಲ್ಲ ಸೇರಿಸಿ ನೀಟಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಲೇ ಫ್ರೈ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತೋರಿಸ್ತೀನಿ ನಿಮಗೆ ಎಲ್ಲಿವರೆಗೂ ಫ್ರೈ ಆಗಬೇಕು ಅಂತೇಳಿ. ಈ ರೀತಿ ಆವಾಗವಾಗ ಒಂದು ಸಾರಿ ತಿರುಗಿಸ್ಕೊತಾ ಇರಿ. ನೋಡಿ, ಬೀಟ್ರೋಟಲ್ಲಿರುವಂತಹ ನೀರೇ ಸಾಕು, ಇದಕ್ಕೆ ನೀರು ಬೇಡ. ನೀರು ಸೇರಿಸಿದ್ರೆ ರುಚಿ ಬೇರೆ ಆಗುತ್ತೆ. ಸ್ವಲ್ಪ ಸಮಯದ ನಂತರ ನಾವು ಈ ಬೀಟ್ರೋಟ್ ಪಲ್ಯಕ್ಕೆ ಉಪ್ಪನ್ನು ಸೇರಿಸ್ಬೇಕಾಗತ್ತೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ಉಪ್ಪು ಆದಷ್ಟು ನೋಡ್ಕೊಂಡು ಸೇರಿಸಿ, ಕಮ್ಮಿ ಆದರೆ ಸೇರಿಸ್ಬೋದು, ಬಟ್ ಜಾಸ್ತಿ ಆದರೆ ಏನು ಮಾಡೋಕ್ಕಾಗಲ್ಲ. ಆದ್ದರಿಂದ ಆದಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಹೊತ್ತು ಫ್ರೈ ಆಗೋಕ್ಕೆ ಬಿಟ್ಬಿಡಿ. ನೋಡಿ, ಬೀಟ್ರೋಟಲ್ಲಿ ನೀರು ಹೇಗೆ ಬರ್ತಾಯಿದೆ, ನಾವು ಎಷ್ಟು ಉರಿತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ. ನೀರಂತೂ ಸ್ವಲ್ಪನೂ ಸೇರಿಸ್ಬಿಡಿ. ಆ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ನಾನು ಇಲ್ಲಿ ಒಂದು ಅರ್ಧ ಒಳು ಕಾಯಿ ತುರಿ ಸೇರಿಸ್ತಾ ಇದ್ದೀನಿ. ಕಾಯಿ ತುರಿ ಸೇರಿಸೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಅದರಿಂದ ನೋಡಿ, ಈ ರೀತಿ ಕಾಯಿ ತುರಿ ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಫ್ರೈ ಆಗಲಿ. 2 ನಿಮಿಷದ ನಂತರ ಬೀಟ್ರೋಟ್ ಪಲ್ಯ ರೆಡಿಯಾಗಿದೆ. ಇದನ್ನು ನಾವು ರೊಟ್ಟಿ ಜೊತೆ, ಚಪಾತಿ ಜೊತೆ, ಮತ್ತು ಮೊಸರನ್ನ ಮತ್ತು ರಸಮ್ ಜೊತೆ, ಊಟದ ಜೊತೆ ಸೈಡ್ ಡಿಶ್ ಆಗಿ ತೊಗೊಬೋದು. ಒಂದು ಸಾರಿ ಈ ರೀತಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಸಹ ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ, ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ. ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ ಗೆಳೆಯರೇ.